ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಬ್ರೋಕನ್ ವಿಂಡೋ ಥಿಯರಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಕೆ ಪ್ರಯತ್ನ ಪಡ್ತೀನಿ. ಸ್ವಲ್ಪ ಸುದೀರ್ಘವಾಗಿರ್ತದೆ, ತಾಳ್ಮೆಯಿಂದ ಕೇಳಿ. ಎಂಡಲ್ಲಿ ನಿಮ್ಗೆ ನಾನು ಯಾಕೆ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಿದ್ದೀನಿ, ಪ್ರಸ್ತುತ ದಿನಮಾನಕ್ಕೂ ಈ ಥಿಯರಿಗೂ ಏನ್ ಸಂಬಂಧ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೆಂತ್ ಎನ್ಸಿದ್ರು ತಾಳ್ಮೆಯಿಂದ ಕೇಳಿ ಅಂತೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಈ ಥಿಯರಿ ಮೂಲ ಜಿಂಬೋರ್ಡೆ ಅಂತೇಳಿ ಒಬ್ನು ಸೈಕಿಯಾಟ್ರಿಸ್ಟ್. ಈ ಸೈಕಿಯಾಟ್ರಿಸ್ಟ್ ಸ್ಯಾನ್ಫೋರ್ಡ್ ಸಿಟಿಯಲ್ಲಿ ಇದ್ದಂತ ಒಬ್ಬ ಸೈಕಿಯಾಟ್ರಿಸ್ಟ್ ಜಿಂಬೋರ್ಡ್ ಅಂತ 1969 ಈತ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಏನ್ ಎಕ್ಸ್ಪೆರಿಮೆಂಟ್ ಅಂತಂದ್ರೆ 2 ಐಡೆಂಟಿಕಲ್ ಕಾರ್ಸ್, ಅಂದ್ರೆ ಒಂದೇ ರೀತಿಯಾಗಿದ್ದಂತಹ 2 ಕಾರ್ಗಳನ್ನ 2 ವಿವಿಧ ಡಿಫರೆಂಟ್ ಪ್ಲೇಸಸ್ ಅಲ್ಲಿ ಆ ಕಾರ್ನ ನಿಲ್ಲಿಸ್ತಾರೆ. ಒಂದು ತುಂಬಾ ಪಾಶ್ ಆಗಿರುವಂತಹ ಜನ, ಏನು ಸುಸಂಸ್ಕೃತರು, ಸಜ್ಜನರು ವಾಸ ಮಾಡುವಂತಹ ಸ್ಥಳದಲ್ಲಿ ಒಂದು ಕಾರನ್ನ ನಿಲ್ಲಿಸ್ತಾನೆ. ಮತ್ತೊಂದು ಕಾರನ್ನ ಕಳ್ಳಕಾಕರು ವಾಸ ಮಾಡುವಂತಹ ಆ ಸ್ಥಳದಲ್ಲಿ ಆ ಕಾರನ್ನ ನಿಲ್ಲಿಸ್ತಾನೆ. ಅವನು 2 ಒಂದೇ ರೀತಿ ಇದ್ದಂತಹ ಕಾರ್ಗಳು. ಆ ಕಾರ್ಗಳಲ್ಲಿ ತುಂಬಾ ಹೈಟೆಕ್ ಆಗಿರುವಂತಹ ವಸ್ತುಗಳೆಲ್ಲ ಇರ್ತವೆ. ಸ್ಪೀಕರ್ ಇರ್ಬೋದು, ಅಥವಾ ಏನು ಐಷಾರಾಮಿ ಕಾರಲ್ಲಿ ಏನೇನು ಇರ್ತದೆ ಆ ಎಲ್ಲ ಆಕ್ಸೆಸರೀಸು ಆ ಕಾರ್ಗಳಲ್ಲಿ ಇರ್ತವೆ. ಆ 2 ಕಾರ್ಗಳನ್ನ ಅಲ್ಲಿ ಅವನು ಒಂದು ಎಕ್ಸ್ಪೆರಿಮೆಂಟ್ ಪರ್ಪಸ್ಗೋಸ್ಕರ ನಿಲ್ಲಿಸ್ತಾನೆ. ಏನು ಈ ಕಳ್ಳಕಾಕರು ಇವರು ವಾಸ ಮಾಡುವಂತ ಸ್ಥಳದಲ್ಲಿ ನಿಲ್ಲಿಸಿದಂತಹ ಕಾರು ಕೇವಲ 10 ನಿಮಿಷದಲ್ಲಿ ಆ ಕಾರಲ್ಲಿ ಇದ್ದಂತಹ ಎಲ್ಲ ಪಾರ್ಟ್ಸ್ಗಳು ಕಳ್ತನ ಆಯ್ತವೆ. ಏನು ಅಲ್ಲಿದ್ದಂತಹ ಸ್ಪೀಕರ್ ಇರ್ಬೋದು, ಅಥವಾ ಟೈರ್ ಇರ್ಬೋದು, ಸ್ಟೇರಿಂಗ್ ಇರ್ಬೋದು, ಕಾರನ್ನ ಹೊರತುಪಡಿಸಿ ಕಾರಲ್ಲಿದ್ದಂತಹ ಎಲ್ಲ ಆಕ್ಸೆಸರೀಸು ಕೇವಲ 10 ನಿಮಿಷದಲ್ಲಿ ಕಳ್ತನ ಆಗ್ತದೆ. ಯಾಕಂದ್ರೆ ಆ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಂಥವ್ರೆಲ್ಲರೂ ಕಳ್ಳಕಾಕರಾಗಿರ್ತಾರೆ. ಹಾಗಾಗಿ 10 ನಿಮಿಷದಲ್ಲೇ ಆ ಕಾರಲ್ಲಿದ್ದಂತಹ ಎಲ್ಲ ಆಕ್ಸೆಸರೀಸು ಕಳ್ತನ ಆಗ್ತದೆ. ಅವನು ಕುತೂಹಲದಿಂದ ಇನ್ನೊಂದು ಪ್ರದೇಶದಲ್ಲಿ, ಅಂದ್ರೆ ಏನು ಸಜ್ಜನರು ಮತ್ತೆ ಸುಸಂಸ್ಕೃತರು ವಾಸ ಮಾಡ್ತಿದ್ದಂತಹ ಪ್ರದೇಶದಲ್ಲಿ ನಿಲ್ಲಿಸಿದಂತಲ್ಲ, ಆ ಸ್ಥಳಕ್ಕೆ ಬಂದು ನೋಡ್ತಾನೆ. ಅಲ್ಲಿ ಕಾರು ಇವನು ನಿಲ್ಲಿಸುವಾಗ ಹೇಗಿತ್ತು ಅದೇ ಸ್ಥಿತಿಯಲ್ಲಿ ಇರ್ತದೆ. ಆ ಕಾರಿಗೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಕೂಡ ಆಗಿರಲ್ಲ, ಅಥವಾ ಅಲ್ಲಿದ್ದಂತಹ ಯಾವುದೇ ಆಕ್ಸೆಸರೀಸ್ ಕಳ್ತನ ಆಗಿರಲ್ಲ, ಅದು ಅದೇ ರೀತಿಯಲ್ಲಿ ಇರ್ತದೆ. ಸೊ ಅವನೇನ್ ಮಾಡ್ತಾನೆ, 1-2 ದಿನಗಳ ಬಳಿಕ ಮತ್ತೆ 2 ದಿನ ಬಿಟ್ಟು ಆ ಸ್ಥಳಕ್ಕೆ ಬಂದು ನೋಡ್ತಾನೆ. ಆಗ್ಲೂ ಸಹ ಕಾರಲ್ಲಿದ್ದಂತಹ ಆಕ್ಸೆಸರೀಸ್ ಹಾಗೆ ಇರ್ತದೆ, ಯಾವುದೇ ಕಳ್ತನ ಆಗಿರಲ್ಲ. ಆದ್ರೆ ಒಂದು ಸಣ್ಣ ಬದಲಾವಣೆ ಆಗಿರ್ತದೆ. ಆ ಕಾರನ್ನ ಪಕ್ಕಕ್ಕೆ ನಿಲ್ಸಿರ್ತಾರೆ. ಅಂದ್ರೆ ರೋಡಲ್ಲಿ ನಿಲ್ಸಿದಂತ ಕಾರು ಟ್ರಾಫಿಕ್ಗೆ ಅನಾನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಏನ್ ಮಾಡ್ತಾರೆ, ಟ್ರಾಫಿಕ್ಗೆ ಯಾವುದೇ ತೊಂದರೆ ಆಗದಿರ್ಲಿ ಅನ್ನೋ ಉದ್ದೇಶದಿಂದ ಕಾರನ್ನ ಪಕ್ಕಕ್ಕೆ ಸರಿಸಿರ್ತಾರೆ. ಇನ್ನೂ 1-2 ದಿನ ಬಿಟ್ಕೊಂಡು ಮತ್ತೆ ಬಂದು ನೋಡ್ತಾನೆ. ಆವಾಗ ಅಲ್ಲಿ ಒಂದು ರೈನಿ ಸೀಸನ್, ಮಳೆ ಬರ್ತಿರ್ತದೆ. ಹಾಗಾಗಿ ಅವನು ಗಮನಿಸಿದಾಗ ಆವಾಗ ಏನಾಗಿರುತ್ತೆ, ಕಾರಿಗೆ ಒಬ್ರು ಟಾರ್ಪಲ್ ಅನ್ನ ಹೊತ್ತಿರ್ತಾರೆ. ಈ ಇದ್ದಂತಹ ಕಾರಲ್ಲಿ ಇದ್ದಂತಹ ಆಕ್ಸೆಸರೀಸ್ಗೆ ಯಾವುದೇ ತೊಂದರೆ ಆಗದೆ ಇರ್ಲಿ ಅನ್ನೋ ಉದ್ದೇಶದಿಂದ ಅಲ್ಲಿ ಒಂದು ಟಾರ್ಪಲ್ ಅನ್ನ ಹೊತ್ತಿರ್ತಾರೆ. ಅವನೇನ್ ಮಾಡ್ತಾನೆ, 1 ವಾರದ ಬಳಿಕ ಆ ಕಾರ್ ಸ್ಥಳಕ್ಕೆ ತೆರಳಿ ಆತನೇ ಒಂದು ಸುತ್ತಿಗೆಯಿಂದ ಆ ಕಾರ್ ಗ್ಲಾಸ್ ಅನ್ನ ಮುರಿದು ಅಲ್ಲಿರುವಂತ ಆಕ್ಸೆಸರೀಸ್ ನ ಕದೀತಾನೆ. ಸೊ ಕೃತ್ಯವನ್ನ ಸಮೀಪದಲ್ಲಿದ್ದಂತಹ ಸಾರ್ವಜನಿಕರು ಗಮನಿಸ್ತಾರೆ. ಆದ್ರೆ ಅವ್ರು ಯಾರು ಅದ್ರ ಬಗ್ಗೆ ಅವನಿಗೆ ಪ್ರಶ್ನೆ ಮಾಡಲ್ಲ. ನೀನ್ ಯಾಕೆ ಆ ಕಾರನ್ನ ಹೊಡಿತಿದ್ಯಾ, ಕಾರಲ್ಲಿದ್ದಂತಹ ವಸ್ತುಗಳನ್ನ ಯಾಕೆ ನೀನು ಕದ್ಕೊಂಡು ಹೋಗ್ತಿದ್ಯಾ ಅಂತೇಳಿ ಯಾರು ಪ್ರಶ್ನೆ ಮಾಡಲ್ಲ. ಅವನೇನ್ ಮಾಡ್ತಾನೆ, ಕಾರ್ ಗ್ಲಾಸ್ ಅನ್ನ ಒಡೆದು ಅಲ್ಲಿದ್ದಂತಹ ಒಂದು ಆಕ್ಸೆಸರೀಸ್, ಅವನಿಗೆ ಬೇಕಾಗಿರೋ ಒಂದು ಆಕ್ಸೆಸರೀಸ್ ನ ಕತ್ಕೊಂಡು ಹೋಗ್ತಾನೆ. ಈ ದೃಶ್ಯವನ್ನು ನೋಡಿದಂತಹ ಮತ್ತೊಬ್ಬ ಏನ್ ಮಾಡ್ತಾನೆ, ಸೊ ಅವನು ಈ ಕಾರಲ್ಲಿ ಇರೋದಂತ ಆಕ್ಸೆಸರೀಸ್ನ ಎತ್ಕೊಂಡು ಹೋಗಿದ್ದಾನೆ, ಯಾರು ಏನು ಕೇಳಿಲ್ಲ, ನಾನು ಯಾಕೆ ಸುಮ್ಮನೆ ಇರಬೇಕು ಅಂತೇಳಿ ಅವನು ಎಂಟರ್ ಆಗ್ತಾನೆ. ನೆಕ್ಸ್ಟ್ ಈತ ಸುತ್ತಿಗೆಯಿಂದ ಹೊಡೆದು ಕಾರನ್ನ ನಜ್ಗುಜ್ ಮಾಡಿರುತ್ತಲ್ಲ, ಅಲ್ಲಿ ಓಪನ್ ಆಗಿದ್ದಂಥ ಕಾರಲ್ಲಿ ಆತನು ಸಹ ತನಗೆ ಬೇಕಾದಂಥ ವಸ್ತುಗಳನ್ನ ಎತ್ಕೊಂಡು ಹೋಗ್ತಾನೆ. ಹೀಗೆ ಅದನ್ನ ಗಮನಿಸಿದ 4-5 ಜನ ಅಲ್ಲಿರೋಂಥ ಕಾರಲ್ಲಿದ್ದಂತಹ ವಸ್ತುಗಳನ್ನ ಕದೀತಾರೆ. ಇದು ಏನಂತಂದ್ರೆ, ಯಾವುದೇ ಒಂದು ನಾವು ಅಪರಾಧ ಕೃತ್ಯ ಇರ್ಬೋದು, ಏನೋ ಒಂದು ನಾವು ಮಾಡಿದಾಗ ನಮ್ಮನ್ನ ಯಾರು ಪ್ರಶ್ನೆ ಮಾಡಲ್ಲ, ಅದು ತಪ್ಪು ಅಂತ ಯಾರು ನಮ್ಗೆ ಹೇಳಲ್ಲ ಅಂದಾಗ ಏನಾಗುತ್ತೆ, ಸುತ್ತಮುತ್ತ ಇರೋ ಜನ ಅದರಿಂದ ಪ್ರೇರೇಪಣೆ ಪಡೆದು ಆ ಕೃತ್ಯವನ್ನ ಮಾಡ್ತಾರೆ. ಇಲ್ಲಿ ಅವನು ಸೈಕಿಯಾಟ್ರಿಸ್ಟ್ ಮಾಡಿದ್ದು ಅವರಿಗೆ ಒಂದು ಪ್ರಚೋದನೆ ಮಾಡ್ದ, ತಪ್ಪು ಮಾಡುವ ಒಂದು ಪ್ರಚೋದನೆ ಮಾಡ್ದ. ಆ ಪ್ರಚೋದನೆಗೆ ಒಳಗಾದಂತ ಸಾರ್ವಜನಿಕರು, ಅಲ್ಲಿದ್ದಂಥವ್ರು ಏನು ಸುಸಂಸ್ಕೃತರು, ಸಜ್ಜನರು ಅಂತ ಹೇಳ್ಕೊಂಡಿದ್ರು, ಆ ಜನರು ಸಹ ಆ ಒಂದು ಪ್ರಚೋದನೆಗೆ ಒಳಗಾಗಿ ಅವರು ಸಹ ಕೃತ್ಯದಲ್ಲಿ ಭಾಗಿಯಾಗ್ತಾರೆ. ಇದು ಆ ನಂತರ 1982ರಲ್ಲಿ ವಿಲಿಯಮ್ಸ್ ಮತ್ತೆ ಕೆಲ್ಲಿಸ್ ಅನ್ನೋ 2 ಸೈಂಟಿಸ್ಟ್ಗಳು ಈ ಒಂದು ಥಿಯರಿನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಎಕ್ಸ್ಪ್ಯಾಂಡ್ ಮಾಡಿ ಅದನ್ನ ಬ್ರೋಕನ್ ವಿಂಡೋ ಥಿಯರಿ ಅಂತೇಳಿ ಕರೀತಾರೆ. ಈ ಬ್ರೋಕನ್ ವಿಂಡೋ ಥಿಯರಿಯನ್ನ 1996ರಲ್ಲಿ ನ್ಯೂಯಾರ್ಕ್ ಸಿಟಿಯ ಪೊಲೀಸ್ ಕಮಿಷನರ್ ಇದನ್ನ ಅಪ್ಲೈ ಮಾಡ್ತಾರೆ ಆ ಸಿಟಿಯಲ್ಲಿ.
ಸಿಟಿಯಲ್ಲಿ ಹೇಗೆ ಅಪ್ಲೈ ಮಾಡ್ತಾರೆ ಅಂದರೆ ಬ್ರೋಕನ್ ವಿಂಡೋ ಥಿಯರಿಯಲ್ಲಿ ಏನು ನಾವು ಗಮನಿಸ್ತೀವಿ, ಯಾವುದೇ ಸಜ್ಜನರು ಇರ್ಬೋದು ಅಥವಾ ಸುಸಂಸ್ಕೃತರು ಇರ್ಬೋದು, ಅವರು ಸಹ ಕೆಲವೊಂದು ವೇಳೆ ಇನ್ಸ್ಟಿಕ್ಟ್ ಆಗ್ತಾರೆ. ಯಾವಾಗ ತಪ್ಪು ಮಾಡಿದಾಗ ಅದನ್ನು ಪ್ರಶ್ನಿಸಿಲ್ಲ ಅಂದಾಗ ಅವರು ಸಹ ಆ ಒಂದು ತಪ್ಪುಗಳನ್ನು ಮಾಡ್ತಾರೆ ಅಂತ. ಇದನ್ನು ಅವನು ಜನರಲ್ಲಿ ಅವೇರ್ನೆಸ್ ಮೂಡಿಸಿ ಏನಾದರೂ ಲೋಪಗಳು ದೋಷಗಳಾದರೆ ಅದನ್ನು ಪ್ರಶ್ನಿಸುವ ಅಥವಾ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಇಲಾಖೆಗೆ ದೂರು ನೀಡುವ ಒಂದು ಅವೇರ್ನೆಸ್ ಮಾಡ್ತಾನೆ. ಇದರಿಂದ 37% ಕ್ರೈಮ್ ರೇಟು ಕಡಿಮೆ ಆಗುತ್ತೆ. ಆವಾಗ ಏನು ನ್ಯೂಯಾರ್ಕ್ ಪೊಲೀಸ್ ಕಮಿಷನರ್ ಮಾಡಿದ ಈ ಒಂದು ಬ್ರೋಕನ್ ವಿಂಡೋ ಥಿಯರಿನ ಅಡಾಪ್ಟ್ ಮಾಡ್ಕೊಂಡಿದ್ರಿಂದ ಅಲ್ಲಿ ಒಂದು 37% ಅಷ್ಟು ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ. ಏನು ನಾನು ಇಲ್ಲಿವರೆಗೂ ನಿಮಗೆ ಬ್ರೋಕನ್ ವಿಂಡೋ ಥಿಯರಿನ ಯಾಕೆ ಹೇಳಿದೆ ಅನ್ನೋ ಒಂದು ಅದ್ರ ಹಿಂದಿನ ಕಹಾನಿಯನ್ನು ಈಗ ನಾನು ನಿಮಗೆ ರಿವೀಲ್ ಮಾಡ್ತೀನಿ. ಪ್ರಸ್ತುತ ದಿನಮಾನಕ್ಕೆ ಈ ಒಂದು ಬ್ರೋಕನ್ ವಿಂಡೋ ಥಿಯರಿ ಹೇಗೆ ಸಂಬಂಧ ಇದೆ ಅನ್ನೋದನ್ನು ನಾನೀಗ ನಿಮ್ಗೆ ಹೇಳ್ತೀನಿ. ಮೈಸೂರು ಇರ್ಬೋದು, ಕರ್ನಾಟಕ ಇರ್ಬೋದು, ಅಥವಾ ಭಾರತ ಇರ್ಬೋದು, ಅಥವಾ ವಿಶ್ವದ ಯಾವುದೇ ಜಾಗ ಇರ್ಬೋದು, ನಾವು ಕೆಲವೊಂದು ಘಟನೆಗಳನ್ನ ಮೆಲುಕು ಹಾಕಿದಾಗ ಈ ಬ್ರೋಕನ್ ವಿಂಡೋ ಥಿಯರಿ ಎಷ್ಟು ಪ್ರಸ್ತುತ ಅಂತ ಅನಿಸ್ತದೆ. ಮೈಸೂರಲ್ಲಿ ನಡೆದಂತಹ ಘಟನೆಯನ್ನ ನಾವು ಹೇಳೋದಾದ್ರೆ, ಒಬ್ಬ ಬಲೂನು ಮಾರುತ್ತಿದ್ದಂತಹ ಬಾಲಕಿಯನ್ನ ಒಬ್ಬ ಸೈಕೋಪಾತ್ ಆಕೆಯನ್ನ ಅತ್ಯಾಚಾರವೆಸಗಿ ತುಂಬಾ ಅಮಾನುಷವಾಗಿ ಕೊಲೆಯನ್ನ ಮಾಡದಂತಹ ಘಟನೆ ಮೈಸೂರಲ್ಲಿ ಕಳೆದ 2 ದಿನಗಳ ಹಿಂದೆ ನಡೆದಿದೆ. ಈ ಕೃತ್ಯ ಎಸಗಿದ ಏನು ಆರೋಪಿ ಸೈಕೋಪಾತ್ ಇದಾನಲ್ಲ, ಆತ ಕೆಲ ತಿಂಗಳುಗಳ ಹಿಂದೆ ಇದೇ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿ ಆತನಿಗೆ ನ್ಯಾಯಾಲಯ ಶಿಕ್ಷೆಯನ್ನ ವಿಧಿಸಿರುತ್ತದೆ. ಈ ಎಲ್ಲ ಘಟನೆಗಳಿಗೆ ಯಾರು ಕಾರಣ? ಯಾರು ಅಂದ್ರೆ ಸಮಾಜ ಅಂದ್ರೆ ಸಮಾಜದಲ್ಲಿ ವಾಸಿಸುವಂತ ನಾನು, ನೀನು, ಪ್ರತಿಯೊಬ್ಬರೂ ಕಾರಣ. ಒಂದು ಪೊಲೀಸ್ ಇಲಾಖೆ ಆಗಲಿ ಅಥವಾ ಸರ್ಕಾರ ಆಗಲಿ ಕಾರಣ ಅಲ್ಲ. ಅವ್ರದ್ದು ಮಾತ್ರ ಜವಾಬ್ದಾರಿ ಅಲ್ಲ, ಇದರಲ್ಲಿ ನಮ್ದು ಸಹ ಜವಾಬ್ದಾರಿ ಇರ್ತಿದೆ. ಎಲ್ಲೋ ಯಾರ ಮೇಲೋ ಹಲ್ಲೆ ಆಗ್ತಿದ್ರೆ ಅಥವಾ ಏನೋ ಒಂದು ಕೃತ್ಯ ನಡೀತಿದ್ರೆ ನಾವು ಅವನಿಗೆ ತಾನೇ ಆಗ್ತಿದೆ, ನನ್ಗೇನು ಇದರಿಂದ ಆಗ್ತಿಲ್ವಲ್ಲ, ನನ್ನ ಸವಾಸಕ್ಕೆ ಬಂದಿಲ್ವಲ್ಲ, ನಾನು ಸೇಫ್ ಅನ್ನೋ ಮನೋಭಾವನೆಯನ್ನ ಬಿಡಿ. ಎಲ್ಲಾದ್ರೂ ಸಮಾಜ ವಿಧ್ವಂಸಕ ಕೃತ್ಯಗಳು ನಡೀತಾ ಇದ್ರೆ ಅದನ್ನ ಖಂಡಿಸಿ ಅದನ್ನ ಪ್ರಶ್ನಿಸಿ ಅಥವಾ ಸಂಬಂಧಪಟ್ಟವರಿಗೆ ದೂರನ್ನ ನೀಡುವ ಒಂದು ಪ್ರಯತ್ನವನ್ನು ಮಾಡಬೇಕು. ನಾವು ಎಲ್ಲಿವರೆಗೂ ಪ್ರಶ್ನಿಸಿದಿಲ್ವೋ ಅಲ್ಲಿವರೆಗೂ ಇಂತಹ ಘಟನೆಗಳು ಮರುಕಳಿಸ್ತಾನೆ ಇರ್ತವೆ. ಇದಕ್ಕೆಲ್ಲ ನೀವು ಹೊಣೆ ಆಗ್ಲೇಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಇಂತಹ ಘಟನೆಗಳು ನಡೆದಾಗ ಅದನ್ನ ಪ್ರಶ್ನಿಸುವ, ವಿರೋಧಿಸುವ ಒಂದು ಮನೋಭಾವನೆಯನ್ನ ಬೆಳೆಸ್ಕೊಳ್ಳಿ. ನಮಸ್ಕಾರ.